ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಜ್ಜಿಗೆ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಸಜ್ಜಿಗೆ ಮಾಡೋದಕ್ಕೆ 1 ಕಪ್ ಚಿರೋಟಿ ರವೆ, 1.5 ಕಪ್ ಸಕ್ಕರೆ, ಒಂದು ಅರ್ಧ ಕಪ್ಪಷ್ಟು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಳ್ಳಿ. 1 ಕಪ್ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆಗೆ 3 ಕಪ್ ನೀರು ಬೇಕಾಗುತ್ತೆ. 3 ಏಲಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಸಜ್ಜಿಗೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಪ್ಯಾನ್ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರೋದ್ರಲ್ಲಿ ಅರ್ಧನ ಮೊದಲು ಹಾಕೋತಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ನೀವು ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೋಬಹುದು. ನಾನು ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಅದ್ರ ಜೊತೆಗೇ ಚಿರೋಟಿ ರವೆನೂ ಹಾಕ್ಕೊಂಡು ಸಿಮ್ನಲ್ಲೇ ಫ್ರೈ ಮಾಡಬೇಕು. ಇದನ್ನು ಉರಿನ ಎತ್ತರಿಸ್ಬಾರ್ದು. ರವೆನ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಸಜ್ಜಿಗೆ ಅಷ್ಟೇ ಚೆನ್ನಾಗಿ ಮರಳಾಗಿ ಆಗಿರುತ್ತೆ. ಸಜ್ಜಿಗೆ ಮಾಡೋದಕ್ಕೆ ನಾವು ರವೆ ಹುರಿಯೋದೇ ಮೇಯ್ನು. ನೋಡಿ, ಈಗ ರವೆ ಕೂಡ ಸ್ವಲ್ಪ ಫ್ರೈ ಆಗ್ತಾ ಇದೆ. ಅದು ನಿಮಗೆ ನೋಡಿದ್ರೆ ಅರಳಿದೆ ಅಂತ ಅನಿಸುತ್ತೆ. ಒಂದು ಕಡೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ನಾನು, ಆಗಲೇ ತೋರಿಸ್ದಂಗೆ. ಅದನ್ನು ರವೆ ಫ್ರೈ ಆಗಿರೋದಕ್ಕೆ ಹಾಕೋತಿದ್ದೀನಿ. ಹಾಕ್ಕೊಂಡು ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಆಚೆಯಿಂದ ಮಕ್ಕಳಿಗೆ ಏನಾದರೂ ತಂದು ಕೊಡೋ ಬದಲು ಸಂಜೆ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ನಾವು ಇದನ್ನು 5 ನಿಮಿಷದಲ್ಲಿ ಮಾಡಿಕೊಡ್ಬೋದು. ನೀವು ಪೂಜೆ ದಿನಗಳಲ್ಲೂ ಇದನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೂ ಕೂಡ ಇಡ್ಬೋದು. ರವೆ ಬೇಯೋವರೆಗೂ ಹೀಗೆ ತಿರುಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರವೆ ತಳ ಹಿಡಿಬಾರ್ದು. ರವೆ ಹಾಗೆ ಗಟ್ಟಿಯಾಗೋವರೆಗೂ ಸ್ವಲ್ಪ ತಿರಿತಾ ಇರಿ. ರವೆ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಈಗ ಸ್ವಲ್ಪ ಹದ ಬರ್ತಾ ಇದೆ. ಹದ ಚೆನ್ನಾಗಿ ಬಂದರೆ ಅದ್ರ ಸ್ಮೆಲ್ ಕೂಡ ನಿಮಗೆ ಗೊತ್ತಾಗ್ತಿರುತ್ತೆ. ಈಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗಿರುತ್ತೆ. ನಾನು 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೇನಾದರೂ ಸ್ವೀಟ್ ಇನ್ನು ಸ್ವಲ್ಪ ಬೇಕು ಅಂದರೆ ಇನ್ನೂ ಅರ್ಧ ಕಪ್ ಹಾಕೋಬೋದು. ರವೆ, ಸಕ್ಕರೆ, ತುಪ್ಪ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಜ್ಜಿಗೆ ಮಾಡೋದ್ರಿಂದ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ಮಾಡೋದ್ರಿಂದ ತುಂಬ ಖುಷಿನೂ ಆಗುತ್ತೆ. ಸಜ್ಜಿಗೆ ತುಂಬ ಬೇಗನೂ ಆಗುತ್ತೆ. ಮನೆಗೆ ಯಾರಾದರೂ ಬಂದಾಗ ಆರಾಮಾಗಿ ಸ್ವೀಟ್ ಅಂತ ಮಾಡಿಕೊಡ್ಬೋದು. ಆಗಲೇ ಅರ್ಧ ಎಣ್ಣೆ ಮತ್ತು ತುಪ್ಪನ ಹಾಕಿ ಇನ್ನೂ ಸ್ವಲ್ಪ ಉಳಿದಿದ್ದಿಟ್ಟಿದ್ದೆ, ಅದನ್ನು ಇವಾಗ ಹಾಕೋತಿದ್ದೀನಿ. ಹಾಕ್ಕೊಂಡು ರವೆ, ಸಕ್ಕರೆ, ಎಣ್ಣೆ, ತುಪ್ಪ ಎಲ್ಲ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಸಿಮ್ಮಲ್ಲೇ ಇರಬೇಕು, ಉರಿ ಮಾತ್ರ ಜಾಸ್ತಿ ಮಾಡ್ಕೋಬಾರ್ದು. ನೋಡಿ, ಅದ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆಯನ್ನು ಬಳಸಿ ಸಜ್ಜಿಗೆ ಮಾಡೋದ್ರಿಂದ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಎಣ್ಣೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ತುಪ್ಪನ ಜಾಸ್ತಿ ಹಾಕ್ಕೊಂಡು ಮಾಡಿ. ಬರೀ ತುಪ್ಪದಲ್ಲೇ ಕೂಡ ಮಾಡ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.